ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ವ್ಯೂಸ್ ಬಗ್ಗೆ ಮಾತಾಡೋಣ. ಸೊ 2026 ನಡೀತಿದೆ. ಇವಾಗ ಫೆಬ್ರವರಿ ಮಂತ್ ಸಹ ಮುಗಿಯೋಕೆ ಬಂದಿದೆ. ಆದ್ರೂ ಸಹ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಬರ್ತಿರೋ ವ್ಯೂಸ್ ನೋಡಿದ್ರೆ 10, 20. ಯಾಕೆ? ಅದಕ್ಕಂತಾನೆ ಈ ವಿಡಿಯೋ ಮಾಡ್ತಿರೋದು. ಸೊ ಈ ವಿಡಿಯೋನ ನೀವು ಎಂಡ್ ವರ್ಗು ಕಂಪ್ಲೀಟ್ ಆಗಿ ನೋಡಿದ್ರೆ ಯಾಕೆ ನಿಮ್ಗೆ ಆ ರೀತಿ ವ್ಯೂಸ್ ಬರುತ್ತೆ, ನೀವು ಯಾವ ರೀತಿಯ ತಪ್ಪುಗಳನ್ನ ನಿಮ್ಗೆ ಗೊತ್ತಿಲ್ಲದೆ ಮಾಡ್ತಿದ್ದೀರಾ, ಅದೆಲ್ಲದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಯಾಕಂದ್ರೆ ಈ ವಿಡಿಯೋದಲ್ಲಿ ಟೋಟಲ್ ಆಗಿ ನಿಮ್ಗೆ 8 ಮಿಸ್ಟೇಕ್ಸ್ ನ ಹೇಳ್ಕೊಡ್ತೀನಿ. ಸೊ ಈ ಮಿಸ್ಟೇಕ್ಸ್ ಏನಿದೆ ನೀವು ಬೇಕಂತಾನೆ ಮಾಡ್ತಿರಲ್ಲ, ಯಾರೋ ಹೇಳಿದ್ರು ಅಥವಾ ಗೊತ್ತಿಲ್ಲದೆ ಈ ಮಿಸ್ಟೇಕ್ಸ್ ನೀವು ನಿಮ್ಮ ಚಾನಲ್ ಅಲ್ಲಿ ಅಪ್ಲೈ ಮಾಡ್ತಿರ್ತೀರಾ. ಅದರಲ್ಲೂ ಎಸ್ಪೆಷಲಿ 7th ಹಾಗೂ 8th ಮಿಸ್ಟೇಕ್ ಅಂತೂ ತುಂಬಾ ಜನ ಮಾಡ್ತಿದ್ದೀರಾ. ಸೊ ಈ ವಿಡಿಯೋ ನೀವು ನೋಡಿದ್ಮೇಲೆ ಆ ಮಿಸ್ಟೇಕ್ಸ್ ನಿಮ್ಮ ಚಾನಲ್ ಅಲ್ಲಿ ನೀವು ಮಾಡ್ತಿದ್ದೀರಾ, ಅದನ್ನ ನಿಮ್ಗೆ ಅರಿವಾಗಿದೆ ಅಂದ್ರೆ ತಕ್ಷಣ ಅದನ್ನ ನಿಲ್ಸ್ಬಿಡಿ. ಆಗ ನೀವು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವಾಗ ನೆಕ್ಸ್ಟ್ ನಿಮ್ಮ ಚಾನಲ್ ಅಲ್ಲಿ ನೀವು ಸರಿಯಾಗಿ ವರ್ಕ್ ಮಾಡಿದಾಗ ಅದರ ರಿಸಲ್ಟ್ ನಿಮ್ಗೆನೆ ಗೊತ್ತಾಗುತ್ತೆ. ನಿಮ್ಮ ಚಾನಲ್ ಅಲ್ಲಿ ವ್ಯೂಸ್ ಬರ್ತಿಲ್ಲ ಅಂದ್ರೆ ವ್ಯೂಸ್ ಬರುತ್ತೆ. ಅದೇ ಏನಾದ್ರೂ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರೆ ಅರ್ನಿಂಗ್ ಸಹ ಜಾಸ್ತಿ ಆಗುತ್ತೆ, ಯಾಕಂದ್ರೆ ವ್ಯೂಸ್ ಬರ್ತಿರುತ್ತಲ್ಲ ಅದಕ್ಕೆ. ಸೊ ಬನ್ನಿ ಯಾವೆಲ್ಲ ಆ 8 ಮಿಸ್ಟೇಕ್ಸ್ ಗಳಿದೆ, ಅದರಲ್ಲಿ ಏನೇನ್ ಮಾಡ್ಬೇಕಾಗುತ್ತೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಚಿಕ್ಕ ಡಿಸ್ಕ್ರಿಪ್ಷನ್ ಸೂಚನೆ. ಸೊ ನೋಡಿ, ಈ ಎಲ್ಲಾ ಮಿಸ್ಟೇಕ್ಸ್ ನ ಅಂದ್ರೆ ಪಾಯಿಂಟ್ಸ್ ನ ನಾನು ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅದು ಸುಮ್ನೆ ಗಾಳಿಯಲ್ಲಿ ಮಾತಲ್ಲ. ನಂಗೆ ಏನೆಲ್ಲ ಚಾನಲ್ ಚೆಕಿಂಗ್ ಬಂದಿದೆ ಅಲ್ಲ, ಅದರಲ್ಲಿ ರೀಸೆಂಟ್ ಆಗಿ 50ರಿಂದ 70 ಚಾನಲ್ ಅಲ್ಲಿ ಏನ್ ರಿಸಲ್ಟ್ ಸಿಕ್ಕಿದೆ ಅದರ ಸಂಪೂರ್ಣ ಜ್ಞಾನನೇ ಇದರಲ್ಲಿ ನಾನು ಕೊಡ್ತಿರೋದು. ಸೊ ಒಂಥರ ಇದು ಸಮರಿ ಇದ್ದಂಗೆ. ಸೊ ಚಾನಲ್ ಇಂಪ್ರೂವ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ, ಇದನ್ನ ಮಿಸ್ ಮಾಡ್ಕೋಬೇಡಿ. ಸೊ ಫಸ್ಟ್ ಪಾಯಿಂಟ್ ಬಂದು ಡಿಲೀಟಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಕೆಲವು ಗಂಟೆ ಅದನ್ನ ನೋಡ್ತೀರಾ, ಸೊ ಅದರಲ್ಲಿ ನಮ್ಗೆ ವ್ಯೂಸ್ ಬರ್ಲಿಲ್ವಾ, ತಗೋ ಥಟ್ ಅಂತ ವಿಡಿಯೋನ ಡಿಲೀಟ್ ಮಾಡ್ಬಿಡೋದು. ಇದು ಬಂದು ಒಂದ್ ರೀಸನ್. ಇನ್ನೊಂದ್ ರೀಸನ್ ಬಂದು ಯಾರೋ ವಿಡಿಯೋದಲ್ಲಿ ನೆಗೆಟಿವ್ ಕಮೆಂಟ್ ಮಾಡಿದ್ದಾರೆ, ನೀವು ಮಾಡುವಂತ ವಿಡಿಯೋ ಸರಿ ಇಲ್ಲ ಅಥವಾ ಯಾವುದೇ ರೀತಿಯ ಡಿಮೋಟಿವೇಶನ್ ಆಗಿ ಆ ಒಂದು ವಿಡಿಯೋನ ಡಿಲೀಟ್ ಮಾಡೋದು. ಸೊ ನೋಡಿ, ಕೆಲವೊಮ್ಮೆ ಅಲ್ಗೋರಿದಮ್ ಹೇಗ್ ವರ್ಕ್ ಆಗುತ್ತಂದ್ರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದಕ್ಕೆ ವ್ಯೂಸ್ ಬರಲ್ಲ. ನಿಮ್ಗೂ ಕೂಡ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರಬಹುದು. ಸ್ವಲ್ಪ ದಿನ ಆದ್ಮೇಲೆ, ಇನ್ನು ಕೆಲವೊಮ್ಮೆ ಸ್ವಲ್ಪ ವಾರ ಆದ್ಮೇಲೆ ಆ ವಿಡಿಯೋ ಕ್ಲಿಕ್ ಆಗಿ ಇವನ್ ವೈರಲ್ ಸಹ ಆಗುತ್ತೆ. ಸೊ ಅಲ್ಲಿವರೆಗೆ ಏನಪ್ಪಾ ಅಂದ್ರೆ ನಿಮ್ಗೆ ಪೇಷನ್ಸ್ ಇರಬೇಕು. ಸೊ ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಪೇಷನ್ಸ್ ಇಲ್ಲದೆ ಡಿಲೀಟ್ ಮಾಡೋದು, ಇದೇ ಅಭ್ಯಾಸವನ್ನ ನೀವು ಪದೇ ಪದೇ ಮಾಡ್ತಿದ್ರೆ ಅಲ್ಗೋರಿದಮ್ಗೂ ಕೂಡ ಎಫೆಕ್ಟ್ ಆಗುತ್ತೆ, ಜೊತೆಗೆ ನಿಮ್ಮ ವಿಡಿಯೋ ಸರಿಯಾಗಿ ರೀಚ್ ಸಿಗಲ್ಲ, ಚಾನಲ್ಗೂ ಕೂಡ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ. ಅದೇ ಈಗ ಇನ್ನೊಂದು ಕಾರಣ ಅಂದ್ರೆ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ, ಇದನ್ನ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ, ಯಾಕಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ಬೇಕು ಅದಕ್ಕೆ. ಸೊ ಈಗ ಸೆಕೆಂಡ್ ಪಾಯಿಂಟ್ ಬಗ್ಗೆ ಮಾತಾಡೋಣ. ಅದು ಬಂದು ನಿಮ್ಮ ಚಾನಲ್ ಅಲ್ಲಿ ಯಾವುದೇ ರೀತಿಯ ಸ್ಟ್ರೈಕ್ ಬಂದಿದ್ರೆ ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಿದ್ರೆ ಅಲ್ಲಿ ನಿಮ್ಗೆ ಸ್ವಲ್ಪ ರೀಚ್ ಡೌನ್ ಆಗುತ್ತೆ. ಸೊ ಇದು ಬಂದು ತುಂಬಾ ಚಾನಲ್ ಅಲ್ಲಿ ಕಂಡು ಬಂದಂತಹ ವಿಷಯ. ಸೊ ಅದಕ್ಕೋಸ್ಕರನೇ ನಿಮ್ಮ ಚಾನಲ್ ಅಲ್ಲಿ ಏನಾದ್ರು ಸ್ಟ್ರೈಕ್ ಇದೆ ಅಥವಾ ಇವನ್ ಕೆಲವೊಮ್ಮೆ ಕ್ಲೇಮ್ ಇದೆ ಅಂದ್ರೆ ಅಲ್ಲಿ ನಿಮ್ಮ ವಿಡಿಯೋಸ್ ರೆಕಮೆಂಡ್ ಆಗೋದು ಸ್ವಲ್ಪ ಡೌನ್ ಆಗುತ್ತೆ. ಹಾಗಂತ ನಿಮ್ಮ ಚಾನಲ್ ಏನಾದ್ರು ಫ್ರೀಸ್ ಆಗಿದೆನಾ ಅಥವಾ ನೀವು ನಿಮ್ಮ ಚಾನಲ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಹಾಗಂತ ತಿಳ್ಕೊಂಡು ಡಿಮೋಟಿವೇಟ್ ಏನು ಆಗಕ್ ಹೋಗ್ಬೇಡಿ. ಡಿಮೋಟಿವೇಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡೋದಂತೂ ನಿಲ್ಲಿಸಬೇಡಿ. ಇದೇ ನೀವು ಮಾಡುವಂತಹ ದೊಡ್ಡ ಮಿಸ್ಟೇಕ್. ಫಸ್ಟ್ ಥಿಂಗ್ ಫಸ್ಟ್, ಆದಷ್ಟು ಕ್ಲೇಮ್ ಇಲ್ಲದೆ ಇರುವ ಹಾಗೂ ಸ್ಟ್ರೈಕ್ ಬರದೇ ಇರುವಂತಹ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಇನ್ ಕೇಸ್ ಏನಾದ್ರು ಬಂತಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ. ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿದ್ರೆ ಮತ್ತೆ ನಿಮ್ಮ ಚಾನಲ್ ರೀಚ್ ಕರೆಕ್ಟ್ ಆಗುತ್ತೆ. ಸೊ ಮೊದಲನೇ ತರ ವ್ಯೂಸ್ ಬರೋದು ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ಥರ್ಡ್ ಪಾಯಿಂಟ್ ಬಂದು ಒಂದು ಚಾನಲ್ ನ ಪರ್ಚೇಸ್ ಮಾಡೋದು. ಸೊ ಈಗಂತೂ ನಿಮ್ಗೆ ಆನ್ಲೈನ್ ಅಲ್ಲಿ ಯಾವ ರೀತಿ ಗ್ರೋಸರಿ ಸಿಗುತ್ತಲ್ಲ ಆ ರೀತಿ ಯೂಟ್ಯೂಬ್ ಚಾನಲ್ ಸಹ ಸಿಗ್ತಾ ಇದೆ. ಅದರಲ್ಲಿ ಕೆಲವು ಮಾನಿಟೈಸ್ ಇರುತ್ತೆ, ಕೆಲವು ಮಾನಿಟೈಸ್ ಇರಲ್ಲ. ಸೊ ನೀವು ಕಷ್ಟ ಪಡೋದು ಯಾಕೆ? ಇಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ ಅರ್ಥ ಮಾಡ್ಕೊಂಡು ವ್ಯೂಸ್ ಕಂಟೆಂಟ್ ಬರ್ದೇ ಇರೋ ತರ ವಿಡಿಯೋಸ್ ನ ಹಾಕಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸುಮ್ನೆ ತಲೆಗೆ ಸ್ಟ್ರೆಸ್ ಕೊಡೋ ಬದಲು ಯಾರೋ ಒಬ್ರು ಮಾನಿಟೈಸ್ ಚಾನಲ್ ನ ಮಾಡ್ತಿದ್ದಾರೆ, ಅದನ್ನ ಪರ್ಚೇಸ್ ಮಾಡ್ಕೊಳ್ಳೋಣ, ಯಾಕಂದ್ರೆ ದುಡ್ಡಿದ್ರೆ ಎಲ್ಲ ಸಿಗುತ್ತಲ್ಲ ಅಂತ. ಬಟ್ ಇಂಥ ಕೇಸಸ್ ಅಲ್ಲಿ ಚಾನಲ್ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಮ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ಮೇಲೆ ಅಲ್ಲಿ ರೀಚ್ ತುಂಬಾನೇ ಡೌನ್ ಆಗ್ಬಿಡುತ್ತೆ. ಸೊ ಇದಕ್ಕೆ ಮೇನ್ ಆಗಿ 3 ಕಾರಣಗಳು ಇವೆ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡೋ ಯೋಚನೆಯಲ್ಲಿ ಇದ್ದೀರಾ ಅಂದ್ರೆ ಈ 3 ಪಾಯಿಂಟ್ಸ್ ನ ತಿಳ್ಕೊಳ್ಳಿ. ಫಸ್ಟ್ ಬಂದು ನೀವೇನ್ ಚಾನಲ್ ನ ಪರ್ಚೇಸ್ ಮಾಡ್ತಿದ್ದೀರಾ ಅದರಲ್ಲಿ 10,000, 50,000 ಅಥವಾ 1,00,000 ಸಬ್ಸ್ಕ್ರೈಬರ್ಸ್ ಇರಲಿ, ಆ ಸಬ್ಸ್ಕ್ರೈಬರ್ಸ್ ಏನಿದೆ ರಿಯಲ್ ಸಬ್ಸ್ಕ್ರೈಬರ್ಸ್ ಇದಾರಾ ಅಥವಾ ಫೇಕ್ ಸಬ್ಸ್ಕ್ರೈಬರ್ಸ್ ಇದಾರಾ ಅದನ್ನ ನೀವು ಮೊದಲು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಫೇಕ್ ಸಬ್ಸ್ಕ್ರೈಬರ್ಸ್ ಇದ್ದು ನೀವು ಅದರಲ್ಲಿ ಎಷ್ಟೇ ವಿಡಿಯೋಸ್ ನ ಅಪ್ಲೋಡ್ ಮಾಡಿ ನಿಮ್ಗೆ ಆ ಒಂದು ಸಬ್ಸ್ಕ್ರೈಬರ್ಸ್ ಇಂದ ಯಾವುದೇ ರೀತಿಯ ವ್ಯೂಸ್ ಬರಲ್ಲ. ಸೊ ಅದನ್ನ ಮೊದಲು ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ರೀಸನ್ ಬಂದು ನೀವು ಪರ್ಚೇಸ್ ಮಾಡೋ ಮುಂಚೆ ಅವರು ಯಾವ ಕ್ಯಾಟಗರಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿದ್ರಲ್ಲ ಅದೇ ರೀತಿ ವಿಡಿಯೋಸ್ ನ ನೀವು ಸಹ ಮುಂದೆ ಅಪ್ಲೋಡ್ ಮಾಡ್ತೀರಾ ಅಥವಾ ನಿಮ್ಮ ಕ್ಯಾಟಗರಿ ಬೇರೆದಿರುತ್ತಾ ಅದನ್ನ ಚೆಕ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು ಒಂದು ಹಿಂದಿ ಚಾನಲ್ ನ ಪರ್ಚೇಸ್ ಮಾಡಿ ಅದರಲ್ಲಿ ಕನ್ನಡ ಕಂಟೆಂಟ್ ನ ಹಾಕ್ತಿದ್ರ ಅಂದ್ರೆ ನಿಮ್ಗೆ ಆ ಒಂದು ಕಂಟೆಂಟ್ ಗೆ ವ್ಯೂಸ್ ಬರುತ್ತಾ? ಅಲ್ಲ, ಯಾವ ಲಾಜಿಕ್ ಮೇಲೆ ವ್ಯೂಸ್ ಬರುತ್ತೆ ಸ್ವಲ್ಪ ನೀವೇ ಯೋಚನೆ ಮಾಡಿ. ಆ ಎಲ್ಲಾ ಕಂಟೆಂಟ್ ನೋಡೋರು ಯಾರು ಇರ್ತಾರೆ? ಹಿಂದಿ ಆಡಿಯನ್ಸ್ ಇರ್ತಾರೆ. ನೀವು ಕನ್ನಡದಲ್ಲಿ ವಿಡಿಯೋಸ್ ನ ಹಾಕಿದ್ರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಅರ್ಥ ಆಗಲ್ಲ. ಕೆಲವರಿಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡ್ರು ನೀವು ಬೇರೆ ಕ್ಯಾಟಗರಿಯಲ್ಲಿ ವಿಡಿಯೋಸ್ ಮಾಡ್ತೀರಾ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಯಾರಿಗೆ ಹಸಿವಿಲ್ಲ ಅವರಿಗೆ ಊಟ ಬಡಿಸ್ದಂಗ ಆಗುತ್ತೆ ಅಷ್ಟೇ. ಅವ್ರು ಊಟ ಮಾಡಲ್ಲ, ನೀವು ಊಟ ಮಾಡ್ರಪ್ಪ ಅಂತ ಹೇಳ್ತೀರಾ. ಅವ್ರು ಊಟ ಮಾಡಲ್ಲ, ನೀವು ಊಟ ಮಾಡ್ರಪ್ಪ ಅಂತ ಹೇಳ್ತೀರಾ. ಇದೇ ನಡೀತಾ ಇರುತ್ತೆ. ಈ ಟೈಮ್ ಅಲ್ಲೇ ನೀವು ಬೇಕಾದ್ರೆ ಬೇರೆ ಚಾನಲ್ ನ ಕ್ರಿಯೇಟ್ ಮಾಡಿ ಆ ಟೈಮ್ ಅಲ್ಲಿ ಸೇಮ್ ಸಬ್ಸ್ಕ್ರೈಬರ್ಸ್ ನ ಗಳಿಸ್ಕೋಬಹುದು. ಈಗ ಮೂರನೇ ಕಾರಣ ಬಂದು ಮೂರ್ಖತನ.
ಹಾ, ನಿಮ್ಮ ಮೂರ್ಖತನ ಅಲ್ಲ ರೀ. ಎಲ್ಲಾದ್ರಲ್ಲೂ ಶಾರ್ಟ್ ಕಟ್ ನ ನೀವು ಹುಡುಕ್ತಾ ಹೋದ್ರೆ ಆಗುತ್ತಾ ಹೇಳಿ? ಏನೋ ಬಟ್ಟೆ ರೆಡಿಮೇಡ್ ಹಾಕೋತೀವಿ ಅಂತ ರೆಡಿಮೇಡ್ ಬಟ್ಟೆ ತಗೊಂಡ್ರೆ ಓಕೆ ಅಪ್ಪ. ಅದನ್ನ ಬಿಟ್ಟು ರೆಡಿಮೇಡ್ ಚಾನಲ್ಲೇ ಬೇಕು, ಏನ್ ಎಫರ್ಟೇ ಬೇಡ ಅಂತ ಹೇಳಿದ್ರೆ ಆಮೇಲೆ ಮುಂದೆ ಹೋಗಿ ಅದು ಹರ್ಕೊಂಡ್ಬಿಡುತ್ತೆ. ಅಲ್ಲ ಬಟ್ಟೆ ಅಲ್ಲ. ಅರ್ಥ ಆಯ್ತಲ್ಲ? ಓಕೆ, ಈಗ 4ನೇ ಪಾಯಿಂಟ್ ಬಂದು ಕಂಟೆಂಟ್ ನ ಚೇಂಜ್ ಮಾಡ್ತಾ ಇರೋದು. ಯಾವಾಗ್ಲೂ ಒಂದ್ಸರಿ ಅಂತಲ್ಲ, ಪದೇ ಪದೇ ಕಂಟೆಂಟ್ ನ ಚೇಂಜ್ ಮಾಡ್ತಿರೋದು. ಈಗಂತೂ ಜನ ಮಿಕ್ಸ್ ಕಂಟೆಂಟ್ ಅನ್ನೋ ಹೆಸರಲ್ಲಿ ಎಷ್ಟೊಂದು ಕಂಟೆಂಟ್ ಚೇಂಜ್ ಮಾಡ್ತಾರಂದ್ರೆ ಅಬ್ಬಾಬಾಬಾಬಾ. ನಿಮ್ಗೊಂದು ರಿಯಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡಿ. ನಾನು ಚಾನಲ್ ಚೆಕ್ ಮಾಡುವಾಗ ಒಂದ್ ವಿಡಿಯೋ ನೋಡಿ ಇನ್ನೊಂದ್ ವಿಡಿಯೋ ಚೆಕ್ ಮಾಡುವಾಗ ಅಲ್ಲೇ ನನಗೆ ಕನ್ಫ್ಯೂಷನ್ ಆಗುತ್ತೆ. ಇವ್ರದಿನ ಇದು ವಿಡಿಯೋ ಅಥವಾ ನಾನು ಏನಾದ್ರು ಬೇರೆ ವಿಡಿಯೋ ಕ್ಲಿಕ್ ಮಾಡಿದೀನಾ ಅಂತ. ಯಾಕಂದ್ರೆ ಅಷ್ಟೊಂದು ಕೆಟಗರಿಯಲ್ಲಿ ಅಷ್ಟೊಂದು ಕಂಟೆಂಟ್ ಅಲ್ಲಿ ಚೇಂಜಸ್ ಇರುತ್ತೆ. ಒಂದ್ ವಿಡಿಯೋದಲ್ಲಿ ರಂಗೋಲಿ ಹಾಕೋದು ಹೇಗಂತ ತೋರಿಸಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ರಾಗಿ ಮುದ್ದೆ ಮಾಡೋದನ್ನ ತೋರಿಸ್ತಾರೆ. ಇಲ್ಲಿ ಒಂದಕ್ಕೊಂದು ಸಹ ಲಿಂಕ್ ಇಲ್ಲ. ಒಂದ್ ವಿಡಿಯೋದಲ್ಲಿ ಫ್ಯಾನ್ ರಿಪೇರಿ ಮಾಡೋದು ಹೇಗೆ ಅಂತ ತೋರಿಸಿದ್ರೆ ಇನ್ನೊಂದು ವಿಡಿಯೋದಲ್ಲಿ ಹಗ್ಗನ ಹೇಗೆ ಸ್ಟ್ರಾಂಗ್ ಮಾಡಬೇಕು ಅದನ್ನ ತೋರಿಸ್ತಾರೆ. ಅಲ್ಲ, ಒಂದೇ ವಿಡಿಯೋದಲ್ಲಿ ಅಂತಲ್ಲ, ಬೇರೆ ಬೇರೆ ವಿಡಿಯೋ. ಆಮೇಲೆ ಇವರು ಕಾಯ್ತಿರ್ತಾರೆ ಯಾವಾಗ ಸ್ಟ್ರೈಕ್ ಕೊಡ್ಲಿ ಅಂತ. ಸೊ ನಾನೇನಾದ್ರು ಆ ರೀತಿ ಹೇಳ್ಬಿಟ್ರೆ ನನ್ಗೇನೆ ಸ್ಟ್ರೈಕ್ ಬಂದ್ಬಿಡುತ್ತೆ ಅಷ್ಟೇ. ಹೇಳೋಕ್ಕಾಗಲ್ಲ ನೋಡಿ. ಸೊ ನೋಡಿ, ಇಲ್ಲಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೆ 2ರಿಂದ 3 ಟಾಪಿಕ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅದು ಒಂದಕ್ಕೊಂದು ಲಿಂಕ್ ಆಗುತ್ತೆ ಅಂದ್ರೆ ಅವಾಗ ಮಿಕ್ಸ್ ಕಂಟೆಂಟ್ ನ ಹಾಕಿ, ಏನು ಇಶ್ಯೂ ಇಲ್ಲ. ನಾನು ಹಿಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ, ಮಿಕ್ಸ್ ಕಂಟೆಂಟ್ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಅದನ್ನ ಬಿಟ್ಟು ಲಿಂಕ್ ಇಲ್ಲದೆ ಇರುವಂತಹ ಟಾಪಿಕ್ಸ್ ನ ಚೂಸ್ ಮಾಡಬೇಡಿ. ನೀವು ಬೇಕಾದ್ರೆ ವ್ಲಾಗ್ಸ್ ಮಾಡ್ತಿದ್ರ ಅಂದ್ರೆ ಅದರಲ್ಲಿ ಮೇಕಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಟೆಕ್ ಬಗ್ಗೆ ಹೇಳ್ತಿದ್ರ ಅಂದ್ರೆ ಅದರಲ್ಲಿ ಗೇಮಿಂಗ್ ಬಗ್ಗೆನೂ ಸಹ ಇನ್ಫಾರ್ಮೇಶನ್ ಕೊಡಬಹುದು. ಯಾಕಂದ್ರೆ ಅದು ಸ್ವಲ್ಪ ಸಿಮಿಲರ್ ಕ್ಯಾಟಗರಿ ಇರುತ್ತೆ. ಸೊ ಫಸ್ಟ್ ಕ್ಯಾಟಗರಿ ಯಾರು ವಿಡಿಯೋಸ್ ನೋಡ್ತಾರಲ್ಲ ಅವರು ಸೆಕೆಂಡ್ ಕ್ಯಾಟಗರಿ ಸಹ ವಿಡಿಯೋಸ್ ನೋಡುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಎರಡಕ್ಕೂ ಸ್ವಲ್ಪ ಆದ್ರೂ ಲಿಂಕ್ ಇದೆ. ಅದನ್ನ ಬಿಟ್ಟು 2 kg ಸಕ್ಕರೆ ಅಂದ್ರೆ ಬಿಳಿ ಇರುತ್ತೆ ಕೊಕ್ಕರೆ ಅನ್ನೋ ರೀತಿ ಲಿಂಕೇ ಇಲ್ಲದೆ ಇರುವಂತಹ ಗಾದೆ ಮಾತರ ಹಾಕ್ಬೇಡಿ. ಈಗ 5th ಪಾಯಿಂಟ್ ಬಂದು ಅದೇ ಭೂಮಿ ಅದೇ ಬಾನು, ಕಂಟೆಂಟ್ ಏನೇ ಆಗ್ಲಿ ಅದೇ ನಾನು. ಅಂದ್ರೆ ಕಂಟೆಂಟ್ ಅಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದೇ ಇಲ್ಲ. ನಿಮ್ಮ ಚಾನಲ್ ನ ಫಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಆಡಿಯೋ ಕ್ಲಾರಿಟಿ ಇತ್ತು, ಯಾವ ರೀತಿ ವಿಡಿಯೋ ಕ್ವಾಲಿಟಿ ಇತ್ತು ಅದನ್ನೇ ಮೇಂಟೈನ್ ಮಾಡ್ತಾ ಹೋಗೋದು. ಕಮೆಂಟ್ಸ್ ಅಲ್ಲಿ ನಿಮ್ಮ ಆಡಿಯನ್ಸ್ ಎಷ್ಟೇ ಬಡ್ಕೊಳ್ಳಿ, ಆಡಿಯೋ ಸರಿಯಾಗಿ ಕೇಳಿಸ್ತಿಲ್ಲ, ವಿಡಿಯೋ ಸರಿಯಾಗಿ ಕ್ಲಾರಿಟಿ ಇಲ್ಲಪ್ಪ ಅಂದ್ರೆ ಅದನ್ನ ಕೇರೇ ಮಾಡಲ್ಲ. ನೀವು ಹೋಗಿದ್ದೆ ದಾರಿ, ಹಾಡಿದ್ದೆ ಹಾಡು. ಸೊ ಈ ರೀತಿ ಮಾಡಕ್ ಹೋಗ್ಬೇಡಿ. ಆದಷ್ಟು ನಿಮ್ಮ ಕಂಟೆಂಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿ. ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂದ್ರೆ ಮೇಕಪ್ ಮಾಡ್ಕೊಳ್ಳೋದು, ಹೇರ್ ಸ್ಟೈಲ್ ಮಾಡ್ಕೊಂಡು ವಿಡಿಯೋ ಮಾಡೋದಂತಲ್ಲ. ನಾನು ಸಹ ಕೂದಲಿದ್ದಾಗೂ ವಿಡಿಯೋ ಮಾಡಿದೀನಿ, ಇಲ್ದೇ ಇದ್ದಾಗೂ ವಿಡಿಯೋ ಮಾಡಿದೀನಿ. ಇಲ್ಲಿ ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಯಾವ್ದಂದ್ರೆ ದ ವೇ ಆಫ್ ಸ್ಪೀಕಿಂಗ್, ನೀವು ಮಾತಾಡೋ ರೀತಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಯಾವ ರೀತಿ ನಿಮ್ಮ ಆಡಿಯನ್ಸ್ ಗೆ ಅರ್ಥ ಮಾಡಿಸ್ತೀರಾ, ಯಾವ ರೀತಿ ನಿಮ್ಮ ನಾಲೆಜ್ ನ ನಿಮ್ಮ ಆಡಿಯನ್ಸ್ ಜೊತೆ ಶೇರ್ ಮಾಡ್ತೀರಾ, ಅದನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಅರ್ಥ. ಅದ್ರ ಜೊತೆ ಟೆಕ್ನಿಕಾಲಿಟಿ ಹೇಳೋದಾದ್ರೆ ವಿಡಿಯೋ ಕ್ವಾಲಿಟಿ ಇರ್ಬೋದು, ಸೌಂಡ್ ಕ್ವಾಲಿಟಿ ಇರ್ಬೋದು, ಲೈಟಿಂಗ್ ಕ್ವಾಲಿಟಿ ಇರ್ಬೋದು, ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು. ಈಗ 6th ಹಾಗೂ ವೆರಿ ಕಾಮನ್ ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಕನ್ಸಿಸ್ಟೆನ್ಸಿ. ಇಲ್ಲಿವರೆಗೂ ಏನ್ ಪಾಯಿಂಟ್ಸ್ ಹೇಳಿದೀನಿ ಅದ್ರ ಜೊತೆ ಮುಂದೆ 2 ಪಾಯಿಂಟ್ಸ್ ಏನ್ ಹೇಳ್ತೀನಿ ಅದನ್ನೆಲ್ಲ ನಾನು ಅಪ್ಲೈ ಮಾಡೇ ಮಾಡ್ತೀನಿ. ಬಟ್ ವಿಡಿಯೋ ಮಾತ್ರ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೆ ಒಂದು ಹಾಕ್ತೀನಿ ಅಂತ ಹೇಳೋದಾದ್ರೆ ನಿಮ್ಗೆ ಒಂದು ಚಿಕ್ಕ ಸಲಹೆ, ಈಗಲೇ ಈ ಕ್ಷಣನೇ ಈ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ. ಇದನ್ನ ಎಕ್ಸಿಟ್ ಆಗಿ ಬೇರೆ ರೀಲ್ಸ್ ಅಥವಾ ಶಾರ್ಟ್ಸ್ ನ ನೋಡಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದ್ರೆ ನೀವು ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡಲ್ಲ ಅಂದ್ರೆ ಮುಂದೆ ಹೇಳುವ ಪಾಯಿಂಟ್ಸ್ ಕೂಡ ನಿಮ್ಗೆ ಏನು ಯೂಸ್ ಆಗಲ್ಲ. ಒಳ್ಳೆ ಅಡಿಗೆ ಮಾಡ್ಬೇಕಪ್ಪ ಅಂತ ಒಳ್ಳೆ ಪದಾರ್ಥ ಎಲ್ಲ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಬೇಕಾಗಿರುವಂತ ಮಸಾಲೆ ಐಟಮ್ ಎಲ್ಲ ಹಾಕಿ ಒಲೆನೆ ಹಚ್ಚಿಲ್ಲ ಅಂದ್ರೆ ಅಡಿಗೆ ಆಗುತ್ತಾ ಹೇಳಿ? ಆ ಪಾತ್ರೆಯಲ್ಲಿ ಇರೋದನ್ನ ಯಾರಾದ್ರೂ ತಿಂತಾರ ಹೇಳಿ? ಯಾಕಂದ್ರೆ ಇಲ್ಲಿ ಅಡಿಗೆ ಆಗ್ಬೇಕಂದ್ರೆ ಒಲೆ ಅಂದ್ರೆ ಬೆಂಕಿ ಇಂಪಾರ್ಟೆಂಟ್. ಅದೇ ರೀತಿ ನಿಮ್ಮ ಚಾನಲ್ ಗ್ರೋ ಆಗ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ನಿಮ್ಮ ಚಾನಲ್ಗೆ ಒಲೆ ಇದ್ದಂಗೆ, ಒಂಥರ ಬೆಂಕಿ ಇದ್ದಂಗೆ. ಅದಿಲ್ದೆ ಯಾವುದೇ ರೀತಿ ಅಡಿಗೆ ಮಾಡಕ್ಕೆ ಆಗಲ್ಲ. ಅದೇ ರೀತಿ ಎಲ್ಲಾ ಪಾಯಿಂಟ್ಸ್ ನ ಅಪ್ಲೈ ಮಾಡಿ ಬೆಂಕಿನೇ ಹಚ್ಚಿಲ್ಲ ಅಂದ್ರೆ ಮುಂದೆ ವ್ಯೂಸ್ ಸಹ ಬರಲ್ಲ. ಅಂದ್ರೆ ಕನ್ಸಿಸ್ಟೆಂಟ್ ಇಲ್ಲ ಅಂದ್ರೆ ನಿಮ್ಗೆ ವ್ಯೂಸ್ ಮುಂದೆ ಸಹ ಬರಲ್ಲ. ಸುಮ್ನೆ ಬೇರೆಯವ್ರು ಎಷ್ಟು ಜನ ಅಡಿಗೆ ಮಾಡ್ತಾರಲ್ಲಪ್ಪ ಅವ್ರ ಅಡಿಗೆ ಇಷ್ಟ್ಯಾಕ್ ಟೇಸ್ಟ್ ಇರುತ್ತೆ ಅದನ್ನೇ ನೋಡ್ತಾ ಕುತ್ಕೋಬೇಕಾಗುತ್ತೆ. ಓಕೆ, ಇಲ್ಲಿವರೆಗೂ ನಾವು 6 ಪಾಯಿಂಟ್ಸ್ ನ ಕವರ್ ಮಾಡಿದ್ವಿ. ವಿಡಿಯೋ ಹೆಲ್ಪ್ ಆಗ್ತಿದೆ, ಹೇಳುವಂತ ಪಾಯಿಂಟ್ಸ್ ಅರ್ಥ ಆಗ್ತಿದೆ ಅಂದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಶನ್ ಹಾಗೂ ಯೂಟ್ಯೂಬ್ ಬಗ್ಗೆ ನಾಲೆಜ್ ವಿಡಿಯೋಸ್ ಈ ಒಂದು ಚಾನಲ್ ಅಲ್ಲಿ ನಿಮ್ಗೆ ಸಿಗ್ತಿರುತ್ತೆ. ಓಕೆ, ಈಗ ಲಾಸ್ಟ್ 2 ಪಾಯಿಂಟ್ಸ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಜನ ಇದ್ರಲ್ಲೇ ಮಿಸ್ಟೇಕ್ಸ್ ಮಾಡ್ತಿರೋದು. ಅದಕ್ಕೆ ಇದನ್ನ ಲಾಸ್ಟ್ ಅಲ್ಲಿ ಇಟ್ಟಿದ್ದೀನಿ ಸೋ ದಟ್ ನಿಮ್ಗೆ ಡೀಟೇಲ್ ಆಗಿ ಅರ್ಥ ಮಾಡಿಸಿ ಮುಂದೆ ನೀವು ಚಾನಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ. ನೋಡಿ, 7th ಮಿಸ್ಟೇಕ್ ಬಂದು ನಿಮ್ಮ ವಿಡಿಯೋನ CTR ಹಾಗೂ ಅವರೇಜ್ ವ್ಯೂ ಡ್ಯೂರೇಷನ್ ನ ಇಗ್ನೋರ್ ಮಾಡೋದು. ಬರೇ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋದ್ರೆ ಏನು ಯೂಸ್ ಇಲ್ಲ. ಆ ವಿಡಿಯೋನ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, ಜನ ಅದನ್ನ ಇಷ್ಟಪಡ್ತಿದಾರ ಅಂದ್ರೆ ಯಾವ ರೀತಿ ವಿಡಿಯೋಸ್ ನ ನೋಡ್ತಿದ್ದಾರೆ, ಎಲ್ಲಿವರೆಗೂ ನೋಡ್ತಿದ್ದಾರೆ, ನನ್ನ ಅವರೇಜ್ ವ್ಯೂ ಡ್ಯೂರೇಷನ್ ಎಷ್ಟು ಬರ್ತಿದೆ, ನಮ್ಮ CTR ಪರ್ಸೆಂಟೇಜ್ ಎಷ್ಟಿದೆ, ಅನಾಲಿಟಿಕ್ಸ್ ಅಲ್ಲಿ ಯಾವ ರೀತಿ ಜನ ಬಂದು ನನ್ನ ವಿಡಿಯೋಸ್ ನ ನೋಡ್ತಿದ್ದಾರೆ, ಸರ್ಚ್ ಅಲ್ಲಿ ಬರ್ತಿದೆ
ಇಲ್ವೋ, ಬ್ರೌಸ್ ಮಾಡಿದಾಗ ನನ್ನ ವಿಡಿಯೋಸ್ ರೆಕಮೆಂಡ್ ಆಗ್ತಿದೇನೋ ಇಲ್ವೋ, ಚಾನಲ್ ಪೇಜ್ ಇಂದ ಎಷ್ಟು ಜನ ಬರ್ತಿದ್ದಾರೆ, ಎಂಡ್ ಸ್ಕ್ರೀನ್ ಇಂದ ಎಷ್ಟು ಜನ ಬರ್ತಿದ್ದಾರೆ, ಯಾವ ಏಜ್ ಗ್ರೂಪ್ ಅವರಿಗೆ ನನ್ನ ಒಂದು ವಿಡಿಯೋ ರೀಚ್ ಆಗ್ತಿದೆ, ಯಾವ ಏಜ್ ಗ್ರೂಪ್ ಅವರು ನನ್ನ ವಿಡಿಯೋಸ್ ನ ನೋಡ್ತಿದ್ದಾರೆ, ಅದರಲ್ಲಿ ಎಷ್ಟು ಜನ ಟರ್ನ್ ಅಪ್ ಆಗಿ ನನ್ನ ವಿಡಿಯೋಸ್ ನ ನೋಡ್ತಿದ್ದಾರೆ. ಅದೇ ನೀವೇನಾದ್ರು ಬರೀ ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ಸ್ಟೇ ಟು ವಾಚ್ ಎಷ್ಟಿದ್ದಾರೆ, ಸ್ವೈಪ್ ಅವೇ ರೇಷಿಯೋ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಜನ ನನ್ನ ವಿಡಿಯೋನ ಸ್ಕ್ರಾಲ್ ಮಾಡ್ತಿದ್ದಾರೆ, ಎಷ್ಟು ಜನರ ಫೀಡ್ ಅಲ್ಲಿ ನನ್ನ ವಿಡಿಯೋಸ್ ರೆಕಮೆಂಡ್ ಆಗ್ತಿದೆ, ಎಷ್ಟು ಜನ ನನ್ನ ಶಾರ್ಟ್ಸ್ ನ ಸರ್ಚ್ ಮಾಡಿ ನೋಡ್ತಿದ್ದಾರೆ, ಸರ್ಚ್ ರಿಸಲ್ಟ್ ಅಲ್ಲೂ ನನ್ನ ವಿಡಿಯೋಸ್ ರೆಕಮೆಂಡ್ ಆಗ್ತಿದೆನಾ, ಸರ್ಚ್ ರಿಸಲ್ಟ್ ಅಲ್ಲೂ ನನ್ನ ಶಾರ್ಟ್ಸ್ ರೆಕಮೆಂಡ್ ಆಗ್ತಿದೆನಾ. ಅದೇ ರೀತಿ ಈಗ ಚಾನಲ್ ಬಗ್ಗೆ ಹೇಳೋದಾದ್ರೆ ನನ್ನ ಚಾನಲ್ SEO ಸರಿ ಇದೆನಾ, ಚಾನಲ್ ಸೆಟ್ಟಿಂಗ್ ಸರಿ ಮಾಡಿದೀನಾ, ಸರ್ಚ್ ಅಲ್ಲಿ ನನ್ನ ಚಾನಲ್ ಬರ್ತಿದೆನಾ, ರ್ಯಾಂಕಿಂಗ್ ಅಲ್ಲಿ ಶೋ ಅಪ್ ಆಗ್ತಿದೆನಾ, ಇದೆಲ್ಲಾ ಪಾಯಿಂಟ್ಸ್ ನ ನೀವು ನಿಮ್ಮ ಚಾನಲ್ ಅನಾಲಿಟಿಕ್ಸ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಚೆಕ್ ಮಾಡ್ತಿರ್ಬೇಕಾಗುತ್ತೆ. ಸೊ ಈಗೆಲ್ಲ ಏನ್ ಹೇಳಿದಿನಲ್ಲ ಇದನ್ನೇ ನಾನು ಚಾನಲ್ ಸೆಟ್ಟಿಂಗ್ ಅಥವಾ ಚಾನಲ್ ಚೆಕ್ ಗೆ ಬಂದಾಗ ಚೆಕ್ ಮಾಡ್ಕೊಡೋದು. ಅದನ್ನ ಚೆಕ್ ಮಾಡಿ ನೀವೇ ಬೇಕಾದ್ರೆ ಚಾನಲ್ ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ನಾನ್ ಬೇಕಾದ್ರೆ ಚಾನಲ್ ಚೆಕ್ ಮಾಡ್ಕೊಡ್ತೀನಿ. ಅದಕ್ಕೆ ಅಂತ ಇಷ್ಟು ಮಿನಿಮಮ್ ಚಾರ್ಜಸ್ ತಗೊಳ್ತೀನಿ. ಯಾಕಂದ್ರೆ ಇಲ್ಲಿ ಟೈಮ್ ಹಾಗೂ ಎಫರ್ಟ್ ಎರಡೂ ಸಹ ಬೇಕು. ಇಷ್ಟೆಲ್ಲ ಏನ್ ಹೇಳಿದಿನಲ್ಲ ಆ ಎಲ್ಲಾ ಪಾಯಿಂಟರ್ಸ್ ನ ಒನ್ ಬೈ ಒನ್ ಚೆಕ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಸೊ ಅಬ್ಬಬ್ಬಾ ಅಂತ ಜಾಸ್ತಿ ಚಾರ್ಜಸ್ ಏನೂ ಇಲ್ಲ, ನಾರ್ಮಲ್ ಚಾರ್ಜಸ್ ತಗೊಳ್ತಿದ್ದೀನಿ. ಬೇಕಾದ್ರೆ ನೀವು ಈ ವಾಟ್ಸ್ಆಪ್ ನಂಬರ್ಗೆ ಕನೆಕ್ಟ್ ಆಗಿ ಅಲ್ಲಿಂದ ನಿಮ್ಮ ಚಾನಲ್ ಚೆಕ್ ಅಥವಾ ಆಡ್ಸೆನ್ಸ್ ರಿಲೇಟೆಡ್ ಏನಾದ್ರು ಇಶ್ಯೂ ಇದ್ರೆ ಸಾಲ್ವ್ ಮಾಡಿಸ್ಕೋಬಹುದು. ಇಲ್ಲ ನೀವೇ ಚೆಕ್ ಮಾಡ್ತೀರಾ ಅಂದ್ರೆ ವಿಡಿಯೋಸ್ ಅಂತೂ ಇದ್ದೇ ಇದೆ. ಅದನ್ನ ನೋಡಿ ನಿಮ್ಮ ಚಾನಲ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ, CTR ಆಗ್ಲಿ, ಅವರೇಜ್ ವ್ಯೂ ಡ್ಯೂರೇಷನ್ ಆಗ್ಲಿ, ಅನಾಲಿಟಿಕ್ಸ್ ಅಲ್ಲಿ ಏನೆಲ್ಲ ಈ ಪಾಯಿಂಟ್ಸ್ ಹೇಳಿದೀನಿ ಅದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ನಿಮ್ಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಬೇಕು ಅನ್ಸುತ್ತಲ್ಲ ಅದನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಸೊ ಯಾವ ರೀತಿ ನಾವು ಮಷೀನ್ಸ್ ನ ಅವಾಗ ಮೇಂಟೈನ್ ಮಾಡ್ತೀವಲ್ಲ ಅದೇ ರೀತಿ ನಾವು ನಮ್ಮ ಚಾನಲ್ ಅಲ್ಲಿ ಅವಾಗ ಪರ್ಫಾರ್ಮೆನ್ಸ್ ನ ಚೆಕ್ ಮಾಡ್ತಿರ್ಬೇಕು. ಅಂದ್ರೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಅನಾಲಿಟಿಕ್ಸ್ ನ ಎಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ನಿಮ್ಮ ಚಾನಲ್ ಪರ್ಫಾರ್ಮ್ ಮಾಡ್ತಿದೆ ಅದು ನಿಮ್ಗೆ ಗೊತ್ತಿರಬೇಕು. ಸೊ ನಿಮ್ಮ ಚಾನಲ್ ಅಲ್ಲಿ ಎಲ್ಲೋ ಮಿಸ್ಟೇಕ್ಸ್ ಇದೆ, ನೀವು ಎಲ್ಲೋ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ರೆ ಅಲ್ಲಿ ನಿಮ್ಗೆ ಸರಿಯಾದ ಮುಂದೆ ದಾರಿ ಸಿಗಲ್ಲ. ಹಲ್ಲೋವು ಇದೆ ಅಂತ ಮಂಡಿಗೆ ಎಷ್ಟೇ ನೀವು ಎಣ್ಣೆ ಹಾಕಿ ಉಜ್ಜಿದ್ರು ಹಲ್ಲೋವು ಕಡಿಮೆ ಆಗಲ್ಲ. ಹಲ್ಲೋವು ಇದೆ ಅಂದ್ರೆ ಹಲ್ಲಿಗೆ ಏನಾಗಿದೆ, ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇದೆ ಅದನ್ನ ನೋಡಿ ಸರಿ ಮಾಡ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ. ಈಗ ಲಾಸ್ಟ್ ಹಾಗೂ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಡಿಮೋಟಿವೇಟ್ ಆಗೋದು. ಇವತ್ತು ಒಳ್ಳೆ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿದೀನಿ, ವ್ಯೂಸೇ ಬರ್ತಿಲ್ಲ, ತಗೋ. ನನ್ನ ವಿಡಿಯೋಗೆ ರೀಚ್ ಸರಿಯಾಗಿ ಬರ್ತಾನೆ ಇಲ್ಲ, ತಗೋ. ಮೊದಲು ಯಾವ ರೀತಿ ಲೈಕ್ಸ್ ಬರ್ತಿತ್ತೋ ಈಗ ಆ ರೀತಿ ಬರ್ತಾನೆ ಇಲ್ಲ, ತಗೋ. ಮೊದಲಿಗೆ ನನ್ನ ಸಬ್ಸ್ಕ್ರೈಬರ್ಸ್ ದಿನಕ್ಕೆ 10-20 ಬರ್ತಾ ಇತ್ತು, ಈಗ ಅದು ಬರ್ತಾನೆ ಇಲ್ಲ, ತಗೋ. ಈ ರೀತಿ ಪದೇ ಪದೇ ನೀವು ಡಿಮೋಟಿವೇಟ್ ಆಗ್ತಾ ಹೋದ್ರೆ ಸುಮ್ನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಆದಷ್ಟು ಬೇಗ ನಿಮ್ಮ ಚಾನಲ್ ನ ಡಿಲೀಟ್ ಮಾಡಿ ಆರಾಮಾಗಿರಿ. ಇದರಿಂದ ನೋಡಿ ಎಷ್ಟು ಲಾಭ ಇದೆ. ಒಂದು, ನಿಮ್ಗೆ ಟೆನ್ಷನ್ ಇರಲ್ಲ, ಡಿಮೋಟಿವೇಶನ್ ಇರಲ್ಲ, ಅದು ಬಿಡಿ ಚಾನಲ್ಲೇ ಇರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂದ್ರೆ ಡಿಮೋಟಿವೇಶನ್ ಆಗೇ ಆಗುತ್ತೆ, ಅದು ಸರಿ ಸಾಮಾನ್ಯ. ನಿಮ್ಗೆ ಡಿಮೋಟಿವೇಶನ್ ತಡ್ಕೊಳಕ್ ಆಗಲ್ಲಪ್ಪ, ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಜಾಸ್ತಿ ತಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ಬೇಗ ಈ ಲೈನ್ ನ ಬಿಟ್ಬಿಡಿ. ಇಲ್ಲಪ್ಪ ಸ್ವಲ್ಪ ಕಷ್ಟ ಆದ್ರೂ ಸರಿ ಎಫರ್ಟ್ ಮಾಡಿ ಮುಂದೆ ವ್ಯೂಸ್ ನನ್ಗೆ ಬಂದೇ ಬರುತ್ತೆ, ನನ್ನ ಚಾನಲ್ ಮೇಲೆ ನನ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಈಗೆಲ್ಲ ಏನ್ ಪಾಯಿಂಟ್ಸ್ ಹೇಳಿದಿನಲ್ಲ ಅದನ್ನ ಕರೆಕ್ಟ್ ಆಗಿ ನಿಮ್ಮ ಚಾನಲ್ ಅಲ್ಲಿ ಅಪ್ಲೈ ಮಾಡಿ. ಇಲ್ಲ ಅಷ್ಟೊಂದು ಗೊತ್ತಾಗ್ತಿಲ್ಲ ನೀವೇ ಮಾಡ್ಕೊಡಿ ಅಂದ್ರೆ ಬೇಕಾದ್ರೆ ನೀವು ವಾಟ್ಸ್ಆಪ್ ಗೆ ಕನೆಕ್ಟ್ ಆಗಿ ಅಲ್ಲಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಕೆಲವೊಮ್ಮೆ ರಿಪ್ಲೈ ಮಾಡಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ, ವರ್ಕ್ ಅಲ್ಲಿ ಇರ್ತೀನಿ ಅಥವಾ ಬೇರೆ ಯಾವ್ದಾದ್ರು ಪ್ರಮೋಷನ್ ಅಥವಾ ಇವೆಂಟ್ಸ್ ಅಲ್ಲಿ ಇರ್ತೀನಿ. ಬಟ್ ಯಾವಾಗ ಮೆಸೇಜ್ ನೋಡ್ತೀನಲ್ಲ ಅವಾಗ ನಿಮ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಸೊ ವಿಡಿಯೋದಲ್ಲಿ ಎಲ್ಲಾ ಪಾಯಿಂಟ್ಸ್ ಕವರ್ ಆಯ್ತಲ್ಲ, ಯಾವ್ದು ಬಿಟ್ಟಿಲ್ಲ ತಾನೆ? ಒಂದ್ ಬಿಟ್ಟಿದ್ದೀನಿ, ಯಾವ್ದು ಹೇಳಿ? ಅದೇ ಈಗ ಇನ್ನೊಂದು ಕಾರಣ ಅಂದ್ರೆ ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಇದನ್ನ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಯಾಕಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ಬೇಕು, ಅದಕ್ಕೆ. ಇದ್ರ ಬಗ್ಗೆನೆ. ಸೊ ನೋಡಿ ಯಾವ ರೀತಿ ನೀವು ವಿಡಿಯೋ ಮುಗಿತಾ ಆ ಒಂದು ಪಾಯಿಂಟ್ ನ ಮರ್ತೇ ಬಿಟ್ಟಿದ್ರಲ್ಲ ಅದೇ ರೀತಿ ನಿಮ್ಮ ವಿಡಿಯೋಸ್ ಅಲ್ಲಿ ಯಾವ ರೀತಿ ನೆಗೆಟಿವ್ ಕಮೆಂಟ್ಸ್ ಬರುತ್ತಲ್ಲ ಅದನ್ನು ಸಹ ಮರ್ತ್ ಬಿಡಿ. ಕೆಲವೊಮ್ಮೆ ಕಮೆಂಟ್ ಯಾರು ಮಾಡಿರ್ತಾರಲ್ಲ ಅವರೇ ಮಾಡ್ತಿರ್ತಾರೆ, ಯಾವುದೋ ಒಂದ್ ವಿಡಿಯೋಗೆ ನೆಗೆಟಿವ್ ಕಮೆಂಟ್ ಮಾಡಿದ್ದೆ ಗುರು, ಅದು ಯಾವ್ದಂತ ಗೊತ್ತೇ ಆಗ್ತಿಲ್ಲ, ಕಮೆಂಟ್ ಏನೋ ಮಾಡಿದೆ ಬಟ್ ಏನಂತ ಯಾವ ವಿಡಿಯೋಗಂತ ಅವ್ರಿಗೆ ನೆನ್ಪಿರಲ್ಲ. ಸೊ ಯಾರು ಕೆಲಸ ಮಾಡಿದಾರೆ ಅವ್ರಿಗೆ ಏನ್ ಕೆಲಸ ಮಾಡಿದಾರೆ ನೆನ್ಪಿಲ್ಲ ಅಂದ್ರೆ ಅವ್ರ ಕೆಲ್ಸನ ನೀವ್ಯಾಕ್ ನೆನ್ಪಿಡ್ಕೋತೀರಾ ಹೇಳಿ? ಅವ್ರಿಗಿರೋದು ಒಂದೇ ಕೆಲಸ, ತಾವಂತೂ ವಿಡಿಯೋ ಮಾಡಲ್ಲ, ಬೇರೆಯವರ ವಿಡಿಯೋ ಮೇಲೆ ಬಂದು ಕಮೆಂಟ್ ಮಾಡೋದು. ಅವರು ನಿಮ್ಮ ವಿಡಿಯೋನ ನೋಡೇ ಇರಲ್ಲ, ಬಟ್ ನಿಮ್ಮ ವಿಡಿಯೋ ಮೇಲೆ ಬಂದು ಕಮೆಂಟ್ ಮಾಡ್ತಾರೆ ಅಷ್ಟೇ. ನನ್ನ ವಿಡಿಯೋದಲ್ಲೂ ಸಹ ಕೆಲವು ನೆಗೆಟಿವ್ ಕಮೆಂಟ್ಸ್ ಇದ್ದೇ ಇರುತ್ತೆ. ಯೂಟ್ಯೂಬ್ ಪಾಲಿಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಕೆಳಗಡೆ ಬಂದು ಕಮೆಂಟ್ ಮಾಡಿರ್ತಾರೆ ಫೇಸ್ಬುಕ್ ಅಲ್ಲಿ ಈ ರೀತಿ ಪಾಲಿಸಿನೇ ಇಲ್ಲ ಅಂತ. ಗುರು ಫಸ್ಟ್ ಹೋಗಿ ವಿಡಿಯೋ ನೋಡು, ನಾನ್ ಹೇಳಿರೋದು ಯೂಟ್ಯೂಬ್ ಬಗ್ಗೆ, ನೀನ್ ಹೇಳ್ತಿರೋದು ಫೇಸ್ಬುಕ್ ಬಗ್ಗೆ, ಒಂದಕ್ಕೊಂದು ಲಿಂಕ್ ಇದೆನಾ? ಇಲ್ಲ. ಸೊ ಆ ವಿಡಿಯೋಗೆ ನಾನು ಕಮೆಂಟ್ ಮಾಡಿ ಅವನಿಗೆ ಎಕ್ಸ್ಪ್ಲೇನ್ ಮಾಡೋ ಬದಲು ನಾನು ಅದೇ ಟೈಮ್ ಅಲ್ಲಿ ಬೇರೆ ಒಂದು ವಿಡಿಯೋನ ಕ್ರಿಯೇಟ್ ಮಾಡಬಹುದು ಅಥವಾ ಇವನ್ ಶಾರ್ಟ್ ಸಹ ಮಾಡ್ಕೋಬಹುದು. ಇನ್ನೂ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ. ಸ್ವಲ್ಪ ಹಾರ್ಶ್ ಅನ್ಸ್ಬೋದು ಬಟ್ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಅಕ್ಕಿ ಹುಳ ಅಂದ್ರೆ ಗೊತ್ತಲ್ಲ? ಅಕ್ಕಿಯಲ್ಲಿರುತ್ತೆ ನೋಡಿ ಅದು. ಸೊ ನೀವು ಅನ್ನ ಮಾಡ್ಬೇಕು ಅಂತ ಅಕ್ಕಿಯನ್ನ ತೆಗೆದಾಗ ಅದರಲ್ಲಿ ಅಕ್ಕಿ ಹುಳ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಹೇಳಿ? ಒಂದೋ ಎರಡೋ ಇದ್ರೆ
ಅಷ್ಟೇ ತಾನೆ, ಅವ್ರ ಬಗ್ಗೆ ಅಷ್ಟೊಂದು ಕೇರ್ ಮಾಡಲ್ಲ, ಜಸ್ಟ್ ಇಗ್ನೋರ್ ಮಾಡ್ತೀರಾ. ಅದೇ ಅಕ್ಕಿಯಲ್ಲಿ ತುಂಬಾ ಹುಳ ಇದ್ರೆ ಇನ್ನೂ ಈಸಿ. ತಟ್ಟೆಯಲ್ಲಿ ಅಕ್ಕಿನ ಸುರಿದು ಅದನ್ನ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡಿ. ಯಾವಾಗ ಬಿಸಿ ಹತ್ತುತ್ತೆ ನೋಡಿ, ಅವಾಗ ತಂತಾನೆ ಬಿಟ್ಟು ಹೋಗ್ತಾರೆ ಅಕ್ಕಿನ. ಯಾಕಂದ್ರೆ ಬಿಸಿಲಲ್ಲಿ ಇಟ್ಟಾಗ ಅವರಿಗೆ ಬಿಸಿ ಹತ್ತುತ್ತೆ. ಸೊ ನೀವು ಕೊಡುವಂತ ಚಿಕ್ಕ ಬಿಸಿ ಅವರಿಗೆ ಬೆಂಕಿ ಹಚ್ಚಂಗಾಗುತ್ತೆ. ಸೊ ಇಲ್ಲಿ ನೀವು ಬೆಂಕಿ ಹಚ್ಚ ಕೆಲಸ ಏನ್ ಮಾಡ್ಬೇಕಂದ್ರೆ, ಅವ್ರೆಷ್ಟೇ ಕಮೆಂಟ್ ಮಾಡ್ತಾ ಇರ್ಲಿ, ನೀವು ನಿಮ್ಮ ಕನ್ಸಿಸ್ಟೆನ್ಸಿನ ಬಿಡಕ್ ಹೋಗ್ಬೇಡಿ. ಒಂದ್ ಸತಿ ಮಾಡ್ತಾರೆ, 2 ಸತಿ ಮಾಡ್ತಾರೆ. ಯೂಟ್ಯೂಬ್ ಸಹ ನೆಗೆಟಿವ್ ಕಮೆಂಟ್ ಮಾಡ್ತಿದಾರಲ್ಲಪ್ಪ ಅಂತ ನಿಮ್ಮ ಚಾನಲ್ ರೀಚ್ ನ ಏನು ಡೌನ್ ಮಾಡಲ್ಲ. ಯೂಟ್ಯೂಬ್ ಅವರಿಗೆ ಏನ್ ಬೇಕು, ನಿಮ್ಮ ಚಾನಲ್ ನಲ್ಲಿ ಎಂಗೇಜ್ಮೆಂಟ್ ಬೇಕು. ಎಂಗೇಜ್ಮೆಂಟ್ ಯಾವ ರೀತಿ ಬರುತ್ತೆ, ಜನ ಕಮೆಂಟ್ ಮಾಡೋದ್ರಿಂದ ಬರುತ್ತೆ. ಅವ್ರೇನ್ ಮಾಡ್ತಿರೋದಲ್ಲಿ ಕಮೆಂಟ್ ಮಾಡ್ತಿರೋದು ಯಾರ ವಿಡಿಯೋಸ್ ಅಲ್ಲಿ, ನಿಮ್ಮ ವಿಡಿಯೋಸ್ ಅಲ್ಲಿ. ಸೊ ಯಾರ ಎಂಗೇಜ್ಮೆಂಟ್ ಚೆನ್ನಾಗಾಗ್ತಿದೆ, ನಿಮ್ ವಿಡಿಯೋ ಎಂಗೇಜ್ಮೆಂಟ್ ಚೆನ್ನಾಗಾಗ್ತಿದೆ. ಸೊ ಪಾಪ ಅವರು ಫ್ರೀ ಆಗಿ ನಿಮ್ಮ ಚಾನಲ್ಗೆ, ನಿಮ್ಮ ವಿಡಿಯೋಸ್ಗೆ ಒಳ್ಳೆ ಎಂಗೇಜ್ಮೆಂಟ್ ಕೊಡ್ತಿದ್ರೆ ಪಾಪ ಅವ್ರಿಗೋಸ್ಕರ ಆದ್ರೂ ಸ್ವಲ್ಪ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ನೀವು ವಿಡಿಯೋಸ್ ಹಾಕೋದ್ ಬಿಟ್ಬಿಟ್ರೆ ಅವ್ರ ಪಾಪ ಎಲ್ಲಿ ಹೋಗಿ ಕಮೆಂಟ್ ಮಾಡ್ಬೇಕು ಹೇಳಿ. ಸೊ ನೀವು ಡಿಮೋಟಿವೇಟ್ ಆಗಿ ವಿಡಿಯೋ ಮಾಡೋದನ್ನೇ ಬಿಟ್ಬಿಟ್ರೆ ಅವ್ರ ಕೆಲಸ ಪಾಪ ಕಿತ್ಕೊಂಡಂಗ ಆಗಲ್ವಾ. ಸ್ವಲ್ಪ ಎಲ್ಲರ ಬಗ್ಗೆ ಯೋಚನೆ ಮಾಡ್ಬೇಕಪ್ಪ. ನಿಮ್ ಬಗ್ಗೆನೇ ಯೋಚನೆ ಮಾಡ್ಕೊತಾ ಹೋದ್ರೆ ಹೇಗೆ ಹೇಳಿ. ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ನೀವು ಯಾವ ರೀತಿ ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ಅವರು ಪಾಪ ಟೈಮ್ ವೇಸ್ಟ್ ಮಾಡೋದ್ ಬೇಡವಾ? ಅರ್ಥ ಮಾಡ್ಕೋಬೇಕಪ್ಪ ಅದನ್ನೆಲ್ಲ. ಹೇಟರ್ಸ್ ಅಂತೀರಪ್ಪ, ಪಾಪ ನೋಡಿ ಅವರೇ ನಿಮ್ ಚಾನಲ್ಗೆ ಎಷ್ಟು ಎಂಗೇಜ್ಮೆಂಟ್ ಕೊಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅರ್ಥ ಆಯ್ತಲ್ಲ?